ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಕಾಣೆಗಳು ಇದರ ಶತಮಾನೋತ್ಸವದ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳ ನಡೆಯಲಿಕ್ಕಿದೆ. ನಮ್ಮ ಸಂಘವು ಸುಮಾರು 100 ವರ್ಷಗಳ ಹಿಂದೆ 2/11/1924 ಪ್ರಾರಂಭಗೊಂಡಂಥ ಸಂಘ. ಕಳೆದ ವರ್ಷ 2/11/1924 100 ವರ್ಷವನ್ನು ಪೂರೈಸಿರ್ತಕ್ಕಂಥ ಈ ಶತಮಾನೋತ್ಸವ ಸಂದರ್ಭದಲ್ಲಿ ನಮ್ಮ ವ್ಯಾಪ್ತಿಯ ರೈತರಿಗೆ ಮತ್ತು ಎಲ್ಲ ತಾಲೂಕು ಮಟ್ಟದಲ್ಲಿ ಕೃಷಿ ಮೇಳವನ್ನು ಆಯೋಜನೆ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಸೇರಿಕೊಂಡಿದ್ದೇವೆ. ನಮ್ಮ ಸಂಘ ನಾನು ನಿನಗಾಗಿ ನೀನು ನನಗಾಗಿ ನಾವಿಬ್ಬರು ಎಲ್ಲರಿಗಾಗಿ ಎಂಬ ಧ್ಯೇಯವಾಕ್ಯದೊಂದಿಗೆ ಆರಂಭಗೊಂಡ ಸಹಕಾರಿ ಕ್ಷೇತ್ರ ಇಂದು ಆರ್ಥಿಕ ಅಭಿವೃದ್ಧಿಯಲ್ಲಿ ಜನಸಾಮಾನ್ಯರನ್ನು ಆಕರ್ಷಿಸಿಕೊಂಡು ಜನಮಾನಸದಲ್ಲಿ ಭದ್ರವಾಗಿ ನೆಲೆ ಕಂಡಿದೆ. ಜಾತಿ ಮತ ಭೇದವಿಲ್ಲದೆ ದುರ್ಬಲ ಬಡವ ಮಹಿಳೆ ಯುವಕ ಎನ್ನದೆ ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಪ್ರಜ್ವಲಮಾನವಾಗಿ ಪ್ರಕಾಶಿಸುವ ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲರ ಸಕಾಲದಲ್ಲಿ ಹೊರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಮಾನತೆ ಸಹಬಾಳ್ವೆಯಿಂದ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿರ್ಮಿಸಲ್ಪಟ್ಟಿರುವ ಸಹಕಾರಿ ರಂಗದಲ್ಲಿ ನಮ್ಮ ಭಾಗದ ಜನತೆಗೆ ಸೇವೆ ಮಾಡಲು ಸದಾ ಹುಮ್ಮಸ್ಸು ಮತ್ತು ಪ್ರಾಮಾಣಿಕ ದುಡಿಯುತ್ತಿರುವ ಸಂಘವೇ ನಮ್ಮೆಲ್ಲರ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಕಾಣೆಗಳು. ಈ ಸಂಘ ಸುಮಾರು 100 ವರ್ಷಗಳ ಹಿಂದೆ ಸಹಕಾರಿ ತತ್ವದ ಅಡಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿಯ ಪಿತಾಮಹರಾಗಿರ್ತಕ್ಕಂಥ ದಿವಂಗತ ಮೊಳವಳ್ಳಿ ಶಿವರಾಯರ ಮಾರ್ಗದರ್ಶನದಲ್ಲಿ ಚಾರ್ವಾಕ ಗ್ರಾಮದ ಅನೇಕ ಹಿರಿಯರು ಸೇರಿಕೊಂಡು ಉಪ್ಪಿನಂಗಡಿ ತಾಲೂಕು ಕೇಂದ್ರವಾಗಿದ್ದ ಸಂದರ್ಭದಲ್ಲಿ ಪ್ರಾರಂಭಗೊಂಡಿತ್ತು. ಆ ಸಂದರ್ಭದಲ್ಲಿ 16 ಜನ ಸ್ಥಾಪಕ ಸದಸ್ಯರು ಪ್ರಾರಂಭವನ್ನು ಮಾಡಿದ್ದರು. ದಿವಂಗತ ಪಟೇಲ್ ಸಣ್ಣನಗೌಡ ನೂಜಿ ಚಾರ್ವಾಕ, ಮೋಂಟಗೌಡ ಪುದ್ದೊಟ್ಟು ಬೈಲು, ಶೇಷಪ್ಪಗೌಡ ಅಬಿಕಾರ್, ಕೃಷ್ಣಗೌಡ ಕಂಡೀಗ, ಕುಕ್ಕಪ್ಪಗೌಡ ಅರುವ, ಚೆನ್ನಗೌಡ ತೀರ್ಥಕೇರಿ, ಉಕ್ರಗೌಡ ಅಂಬುಲ, ಚೆನ್ನಗೌಡ ಅಂಬುಲ, ವೆಂಕಪ್ಪಗೌಡ ಕುಂಬಳಾಡಿ, ಗೋವಿಂದಯಾನೆ ಚಿಕ್ಕಣ್ಣಗೌಡ ಅರುವ, ಚೆನ್ನ ತೀರ್ಥಕೇರಿ ಚಾರ್ವಾಕ, ಕುಕ್ಕಗೌಡ ಅರುವ, ಕುಕ್ಕಪ್ಪಗೌಡ ಅಂಬುಲ ಚಾರ್ವಾಕ, ಮಾಯುಲಗೌಡ ತೀರ್ಥಕೇರಿ ಚಾರ್ವಾಕ, ನಾಗಣ್ಣಗೌಡ ತೀರ್ಥಕೇರಿ ಚಾರ್ವಾಕ, ಎಣ್ಣಯ್ಯಗೌಡ ಕಂಡೀಗ ಚಾರ್ವಾಕ. ಈ ರೀತಿ 16 ಜನ ಸ್ಥಾಪಕಗೊಂಡಂಥ ಸಂಘ ಸುದೀರ್ಘ 1951 ತನಕ ನಡೆದು ಬಂದು ದಾಖಲೆಯ ಪ್ರಕಾರ 1951-52ರಲ್ಲಿ ನಮ್ಮ ವ್ಯವಹಾರ ಲೆಕ್ಕ ಪರಿಶೋಧನೆ ಅನ್ವಯ ಅಧ್ಯಕ್ಷರಾಗಿ ಅನಂತರ ಸುಮಾರು 15 ಜನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅದಾದ ನಂತರ ಆ ಸಂಘದಲ್ಲಿ ಸುಮಾರು 51ರಿಂದ ಕಳೆದ ಆಡಳಿತ ಮಂಡಳಿಗೆ 73 ನಿರ್ದೇಶಕರಾಗಿ ಸೇವೆಯನ್ನು ಮಾಡಿದ್ದಾರೆ. 16 ಜನ ಉಪಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿರುತ್ತಾರೆ. ಅನಂತರ ಆ ಸಂಘ ಹಲವು ಅಭಿವೃದ್ಧಿಗಳನ್ನು ಕಂಡು ಕಳೆದ 10 ವರ್ಷದಿಂದ ಸತತ ಜಿಲ್ಲಾ ಪ್ರಶಸ್ತಿ ಮತ್ತು 100% ವಸೂಲಾತಿ 2014-15ರಲ್ಲಿ 100% ವಸೂಲಾತಿ, 15-16ರಲ್ಲಿ 100% ವಸೂಲಾತಿ, 16-17ರಲ್ಲಿ ಗಣನೀಯ ಸೇವೆಗೆ ಜಿಲ್ಲಾ ಪ್ರಶಸ್ತಿ, 17-18ಕ್ಕೆ 100% ವಸೂಲಾತಿ ಜಿಲ್ಲಾ ಪ್ರಶಸ್ತಿ, 18-19ಕ್ಕೆ ಅತ್ಯುತ್ತಮ ಜಿಲ್ಲಾ ಪ್ರಶಸ್ತಿ, 19-20ಕ್ಕೆ 100% ವಸೂಲಾತಿ, 21-21ಕ್ಕೆ ಜಿಲ್ಲಾ ಪ್ರಶಸ್ತಿ, 21-22ಕ್ಕೆ ಜಿಲ್ಲಾ ಪ್ರಶಸ್ತಿ, 22-23ಕ್ಕೆ ಜಿಲ್ಲಾ ಪ್ರಶಸ್ತಿ, 23-24ಕ್ಕೆ ಜಿಲ್ಲಾ ಪ್ರಶಸ್ತಿಯನ್ನು ಪಡ್ಕೊಂಡು ಸಂಘ ಮುನ್ನಡೆಸ್ತಾ ಬರುವಂಥ ಸಂದರ್ಭದಲ್ಲಿ ಕಳೆದ ಡಿಸೆಂಬರ್ ಸಂದರ್ಭದಲ್ಲಿ ನೂತನ ಆಡಳಿತ ಮಂಡಳಿ ಚುನಾವಣೆಯ ಮುಖಾಂತರ ಆಯ್ಕೆಯಾಗುತ್ತೆ. ಆ ಸಂದರ್ಭದಲ್ಲಿ 100 ವರ್ಷ ಶತಮಾನೋತ್ಸವ ಇರತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಸಂಘದ ನೂತನ ಆಡಳಿತ ಮಂಡಳಿಯ ನಿರ್ದೇಶಕರು ಮತ್ತು ಉಪಾಧ್ಯಕ್ಷರು ಮತ್ತು CO ಸೇರಿಕೊಂಡು ಒಂದು ಸಭೆಯನ್ನು ಮಾಡಿ ಒಟ್ಟು ಊರಿನ ಎಲ್ಲರನ್ನು ಸೇರಿಸಿಕೊಂಡು ಒಂದು ಸಭೆಯನ್ನು ಕರೆದು ಸುಮಾರು 100 ಜನರ ಸಭೆಯ ಮುಖಾಂತರ ಶತಮಾನೋತ್ಸವದ ಕಾರ್ಯಕ್ರಮ ಆಯೋಜನೆ ಮಾಡಿದೆವು. ಆ ಕಾರ್ಯಕ್ರಮದಲ್ಲಿ ಸುಮಾರು ರೈತರಿಗೆ ಬೇಕಿರ್ತಕ್ಕಂಥ ಯೋಜನೆಗಳನ್ನು ಹಾಕಿಕೊಂಡಾಗ ಬಂದಿರತಕ್ಕಂಥ ಎಲ್ಲ ಸಂಘದ ಮಾಜಿ ನಿರ್ದೇಶಕರುಗಳು, ಅಧ್ಯಕ್ಷರುಗಳು, ಊರಿನ ಪ್ರಮುಖರ ಉಪಸ್ಥಿತಿಯಲ್ಲಿ ಒಂದಷ್ಟು ಕಾರ್ಯಯೋಜನೆಗಳನ್ನು ಹಾಕಿಕೊಂಡೆವು. ಅದರಲ್ಲಿ 8 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡೆವು. ಆ 8 ಕಾರ್ಯಕ್ರಮ ರೈತರಿಗೆ ಪ್ರಯೋಜನ ಆಗುವ ದೃಷ್ಟಿಕೋನದಲ್ಲಿ ಇರಬೇಕು ಎನ್ನುವಂಥ 100 ವರ್ಷಕ್ಕೆ ದುಡಿದಂಥ ಎಲ್ಲರನ್ನು ಗೌರವಾರ್ಪಣೆ ಕಾರ್ಯಕ್ರಮ ಮತ್ತು ಒಟ್ಟು 43 ಜನ ಅತಿಥಿಗಳನ್ನು ಸೇರಿಸಿಕೊಂಡು 4 ಸಭೆಗಳನ್ನು ಆಯೋಜನೆ ಮಾಡಿದ್ದೀವಿ. ಒಟ್ಟು ಅದರಲ್ಲಿ ಪ್ರಥಮವಾಗಿ ನಾವು ಅಡಿಕೆ ಕೃಷಿಯ ಮಾಹಿತಿ ಕಾರ್ಯಕ್ರಮವನ್ನು ಪ್ರಭಾಕರ್ ಮಲ್ಯ ಮುಖಾಂತರ ರೈತರಿಗೆ ಕೊಟ್ಟೆವು. 2ನೇ ಕಾರ್ಯಕ್ರಮ ನಮ್ಮ ವ್ಯಾಪ್ತಿಯ ಎಲ್ಲ ಸದಸ್ಯರಿಗೆ ಆಧಾರ್ ತಿದ್ದುಪಡಿ ಕಾರ್ಯಕ್ರಮವನ್ನು ಪೋಸ್ಟ್ ಆಫೀಸ್ ಇಲಾಖೆಯ ಮುಖಾಂತರ ಮಾಡಲಿಕ್ಕೆ ಆಯೋಜನೆ ಮಾಡಿಕೊಂಡೆವು. 3ನೇ ಕಾರ್ಯಕ್ರಮ ಸಂಘದ ಪ್ರಾರಂಭಗೊಂಡಿರ್ತಕ್ಕಂಥ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸಸಿ ನೆಡತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡೆವು. 4ನೇ ಕಾರ್ಯಕ್ರಮ ಕೃಷಿ ಪಂಪ್ ಸೆಟ್ಗೆ ಆಧಾರ್ ಜೋಡಣೆ
ಮೆಸ್ಕಾಂ ಇಲಾಖೆಯ ಜೊತೆ ಮಾಡಿಕೊಂಡು 5ನೇ ಕಾರ್ಯಕ್ರಮ 100 ವರ್ಷ ಪೂರ್ತಿ ಆಗುವಂಥ 2 ತಾರೀಕಿಗೆ ನಾವು 3 ತಾರೀಕಿಗೆ ಮೆಡಿಕಲ್ ಕ್ಯಾಂಪ್ AJ ಆಸ್ಪತ್ರೆಯ ಸಹಯೋಗದೊಂದಿಗೆ ಮಾಡಿಕೊಂಡ್ವಿ. 6ನೇ ಕಾರ್ಯಕ್ರಮ ಒಂದು ಕುಟುಂಬಕ್ಕೆ ಮನೆ ನಿರ್ಮಾಣದ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನಡೆಸಿಕೊಂಡು 7ನೇ ಕಾರ್ಯಕ್ರಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಲಭಿಸತಕ್ಕಂಥ ಎಲ್ಲ ಇಲಾಖೆಯ ಸವಲತ್ತುಗಳನ್ನು ಮತ್ತು ನೋಂದಣಿ ಕಾರ್ಯಕ್ರಮವನ್ನು ಇಟ್ಟುಕೊಂಡು 8ನೇ ಕಾರ್ಯಕ್ರಮ ನಮ್ಮ ವ್ಯಾಪ್ತಿಯ ಎಲ್ಲ ಸದಸ್ಯ 1547 ಮನೆಗಳ ವ್ಯಕ್ತಿಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿಕೊಂಡಿವಿ. ಈಗ ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ನೆರವೇರಿಸಿ ಸುಮಾರು 43 ಜನ ಆ ಸಭೆಗಳಲ್ಲಿ ಅತಿಥಿಗಳನ್ನು STM ಸದಸ್ಯ ಅಧ್ಯಕ್ಷರುಗಳು, ಹಾಲೋತ್ಪಾದಕರ ಅಧ್ಯಕ್ಷರುಗಳು, ವಿವಿಧ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಗಣ್ಯರನ್ನು, ಮಾಜಿ ಅಧ್ಯಕ್ಷರುಗಳನ್ನು ಸೇರಿಸಿಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇದೀಗ 11, 12, 13ಕ್ಕೆ ನಡೆಯುವಂಥ ಕೃಷಿ ಮೇಳಕ್ಕೆ ತಯಾರಾಗಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿ ನೂತನವಾಗಿ ಬಂದಿರತಕ್ಕಂಥ ಆಡಳಿತ ಮಂಡಳಿ 1 ವರ್ಷವನ್ನು ಪೂರೈಸುವಂಥ ಸಂದರ್ಭದಲ್ಲಿ ಒಂದಷ್ಟು ಯೋಜನೆಗಳನ್ನು ಹಾಕಿಕೊಂಡಿದ್ದೀವಿ. ಒಂದು, ನಮ್ಮ ಸಂಘದ ರೈತರಿಗೆ ಈ ವರ್ಷದಲ್ಲಿ ಹೆಚ್ಚುವರಿ ಬಡ್ಡಿಯಲ್ಲಿದ್ದಂಥ ಸಾಲವನ್ನು ವೈಯಕ್ತಿಕ ಸಾಲಗಳನ್ನು ಕಡಿಮೆ ಬಡ್ಡಿಯಲ್ಲಿ ಕೊಡ್ತಕ್ಕಂಥ ಯೋಜನೆ. ಒಂದು, ಡಿಸೆಂಬರ್ 30ಕ್ಕೆ 100% ವಸೂಲಾತಿಯ ಗುರಿಯನ್ನು ಸಾಧಿಸಿದ್ದೇವೆ. ಅದರ ಜೊತೆ ಚಿನ್ನಾಭರಣ ಈಡಿನ ಸಾಲವನ್ನು ಈ ವರ್ಷ ವಿಶೇಷವಾಗಿ ನಮ್ಮ ರೈತರಿಗೆ 10% ಕೊಡಬೇಕು ಎನ್ನುವಂಥ ಯೋಚನೆ. ರೈತರಿಟ್ಟಿರ್ತಕ್ಕಂಥ ಡಿವಿಡೆಂಟಿಗೆ ಆಕರ್ಷಕ ಹೆಚ್ಚುವರಿ ಬಡ್ಡಿ 9% ಕೊಡಬೇಕು. ಈ ರೀತಿಯ ಯೋಜನೆಗಳನ್ನು ಹಾಕಿಕೊಂಡು ಈ ವರ್ಷ ನಮ್ಮ ಆಡಳಿತ ಮಂಡಳಿ ಕಾರ್ಯವನ್ನು ನಿರ್ವಹಿಸ್ತಿದೆ. ಇನ್ನು ಮುಂದೆ 11, 12, 13ಕ್ಕೆ ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿಕೊಂಡಿದ್ದೇವೆ. ಅದು ಇಡೀ ತಾಲೂಕಿನ ಎಲ್ಲ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು COಗಳಿಗೆ ಪತ್ರ ಮುಖೇನ ವಿನಂತಿಯನ್ನು ಮಾಡಿ ರೈತರು ಆ ಕೃಷಿ ಮೇಳದಲ್ಲಿ ಭಾಗವಹಿಸುವ ರೀತಿಯಲ್ಲಿ 2 ವಿಚಾರಗೋಷ್ಠಿಯನ್ನು ಆಯೋಜನೆ ಮಾಡಿಕೊಂಡು 11ರಂದು ಬೆಳಿಗ್ಗೆ ಸಮಯ ಸರಿಯಾಗಿ 9 ಗಂಟೆಗೆ ಕಾಣೀರು ಶ್ರೀ ರಾಮತೀರ್ಥ ಜಾತ್ರಾ ಮೈದಾನದ ಕಾಣೀರು ಇಲ್ಲಿ ಉದ್ಘಾಟನೆ ಕೃಷಿ ಮೇಳದ್ದು ಪ್ರಾರಂಭ ಆಗಲಿಕ್ಕಿದೆ. ಉದ್ಘಾಟನೆಯನ್ನು ನಳಿನ್ ಕುಮಾರ್ ಕಟೀಲ್ರು ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿ ಮುಖ್ಯ ಅತಿಥಿಗಳಾಗಿ ಸತೀಶ್ ಚಂದ್ರ ನಿರ್ದೇಶಕರು ಕೆಮ್ಕ ಲಿಮಿಟೆಡ್ ಮಂಗಳೂರು, ಮನ್ಮಥರು ನಿರ್ದೇಶಕರು ದಕ್ಷಿಣ ಕನ್ನಡ ಲಿಮಿಟೆಡ್ ಮಂಗಳೂರು, ಪ್ರವೀಣ್ ಕುಮಾರ್ ಜಿಲ್ಲಾ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪುತ್ತೂರು, ಆನಂದಗೌಡ ಮೇಲ್ಮನೆ ಮಾಜಿ ನಿಕಟಪುರ ಅಧ್ಯಕ್ಷರು ಕಾಣೀರು, ಶ್ರೀನಿಧಿ ಆಚಾರ್ಯರು ವ್ಯವಸ್ಥಾಪನಾ ಮಠ ಕಾಣೀರು, ಮೋಹನ್ಗೌಡ ಇಡ್ಯಡ್ಕ ನ್ಯಾಯವಾದಿಗಳು, ತಾರನಾಥ್ ಕಾಯರ್ಗ ಸವಣೂರು ಕೃಷಿ ಪತ್ತಿನ ಸಹಕಾರಿ ಸಂಘ ಸವಣೂರು, ಮೇದಪ್ಪಗೌಡ ನಾವರು ಯೋಜನಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಡಬ ತಾಲೂಕು, ಧನಂಜಯ ಕೈನಜ ನಿಕಟಪುರ ಅಧ್ಯಕ್ಷರು ಜಿಲ್ಲಾ ಪ್ರಸ್ತುತ ಚಾರ್ವಾಕ ಹಾಲೋತ್ಪಾದಕ ಸಹಕಾರಿ ಸಂಘ, ಕುಶಲಪ್ಪಗೌಡ ಪೂಜೆ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಂಘ, ಧರ್ಮೇಂದ್ರ ಕಟ್ಟತ್ತರು ನಿಕಟಪುರ ಅಧ್ಯಕ್ಷರು ಕೃಷಿ ಪತ್ತಿನ ಸಹಕಾರಿ ಸಂಘ ಚಾರ್ವಾಕ, ಪ್ರದೀಪ್ ಆರ್ಗೌಡ ಅಧ್ಯಕ್ಷರು ಶ್ರೀ ಕ್ಷೇತ್ರ ದೈಪಿಲ ಪ್ರತಿಷ್ಠಾಪನಾ ಟ್ರಸ್ಟ್ ಚಾರ್ವಾಕ, ನಿರಂಜನಾಚಾರ್ಯ ಕೆಣ್ಣಾರು ನಿಕಟಪುರ ವ್ಯವಸ್ಥಾಪನಾ ಕಾಣೀರು, UP ರಾಮಕೃಷ್ಣ ಉಪಾಧ್ಯಕ್ಷರು ಒಕ್ಕಲಿಗ ಕೃಷಿ ಪತ್ತಿನ ಸಹಕಾರಿ ಸಂಘ ಪುತ್ತೂರು, ಮಹೇಶ್ ಕೆ ಸವಣೂರು ಅಧ್ಯಕ್ಷರು ಜನಜಾಗೃತಿ ವೇದಿಕೆ ಟ್ರಸ್ಟ್ ರಿಜಿಸ್ಟರ್ ಕಡಬ, ಶಿವಪ್ರಸಾದ್ ವಕೀಲರು ನೋಟರಿ ಪುತ್ತೂರು, ರೋಹಿತ್ ಗೌಡ ಅನಿಲ ಆಡಳಿತ ಮುಕ್ತೇಶ್ವರ ಶಿರಾಡಿ ದೇವಸ್ಥಾನ. ಈ ರೀತಿ ಮಧ್ಯಾಹ್ನ ತನಕ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಒಂದಷ್ಟು ನಿರ್ದೇಶಕರು ಮಾಜಿ ನಿರ್ದೇಶಕರುಗಳಿಗೆ ಗೌರವಾರ್ಪಣೆ ಕಾರ್ಯಕ್ರಮ, ಮಾಜಿ ಉಪಾಧ್ಯಕ್ಷರುಗಳಿಗೆ ಗೌರವಾರ್ಪಣೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಮ್ಮ ಸದಸ್ಯರ ಮನೆಯಲ್ಲಿ ಯಾರು ನಾಟಿ ವೈದ್ಯದಿಂದ ಸುಮಾರು 100 ವರ್ಷಗಳಿಂದ ಯಾರು ಮಾಡ್ತಾ ಇದ್ದಾರೆ ಅವರನ್ನು ಗೌರವಾರ್ಪಣೆ ಕಾರ್ಯಕ್ರಮ, ಜಿಲ್ಲಾ ಮಟ್ಟಕ್ಕೆ ಭಾಗವಹಿಸ್ತಕ್ಕಂಥ ಎಲ್ಲ ಕ್ಷೇತ್ರದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರನ್ನು ರೈತರನ್ನು ಭಾಗವಹಿಸಿರ್ತಕ್ಕಂಥ ಒಂದು ಗೌರವಾರ್ಪಣೆ ಕಾರ್ಯಕ್ರಮ. ಮತ್ತು ನಮಗೆ ಜಾಗಕ್ಕೆ ಈಗ 4 ಸೆಂಟ್ಸಿನ ಜಾಗಕ್ಕೆ ಜಾಗವನ್ನು ಕೊಟ್ಟಿರ್ತಕ್ಕಂಥ ದಾನಿಗಳನ್ನು ಆ ಕಾರ್ಯಕ್ರಮದಲ್ಲಿ ಗೌರವಾರ್ಪಣೆ ಮಾಡಲಿಕ್ಕೆ ಈ ರೀತಿ ಕಾರ್ಯಕ್ರಮವನ್ನು 11ನೇ ತಾರೀಕಿಗೆ ಮಧ್ಯಾಹ್ನದ ನಡೆದು ಮಧ್ಯಾಹ್ನದ ಸಹಭೋಜನದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಆ ದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು 11, 12ಕ್ಕೆ ನಮ್ಮ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲೆಗಳ ಮಕ್ಕಳು 7 ಸರ್ಕಾರಿ ಶಾಲೆಗಳ ಮಕ್ಕಳು ಅದರಲ್ಲಿ ಭಾಗವಹಿಸುವ ರೀತಿಯಲ್ಲಿ ಅವರಿಗೆ ಅರ್ಧ ಗಂಟೆಯಾಗಿ ಆ ವೇದಿಕೆಯಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಡುವಂಥ ಯೋಚನೆ ಮಾಡಿಕೊಂಡು 2 ರಿಂದ 3 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ವಿವಿಧ ಶಾಲಾ ಮಕ್ಕಳಿಂದ ನಡೆಯುತ್ತದೆ. 3 ರಿಂದ 4 ಗಂಟೆಗೆ ವಿಚಾರಗೋಷ್ಠಿ ನಡೆಯಲಿಕ್ಕಿದೆ. ಆ ವಿಚಾರಗೋಷ್ಠಿ ಅಡಿಕೆ ತೆಂಗು ಮಿಶ್ರ ಬೆಳೆ ಸಂಬಂಧಪಟ್ಟ ವಿಚಾರಗೋಷ್ಠಿ ಇರ್ತದೆ. ಅದರಲ್ಲಿ ಅಧ್ಯಕ್ಷರಾಗಿ ನಾನೇ ಸಂಘದ ಅಧ್ಯಕ್ಷರಿರ್ತಾರೆ. ಸಂಪನ್ಮೂಲ ವ್ಯಕ್ತಿಯಾಗಿ ನಾಗರಾಜ್ ಹಿರಿಯ ವಿಜ್ಞಾನಿ CRPC ವಿಟ್ಲ ಅವರು ಬರಲಿಕ್ಕಿದ್ದಾರೆ. ರೈತರ
ಪ್ರಗತಿಪರ ರೈತರಾಗಿ ಮತ್ತು ಸಂವಾದ ಕಾರ್ಯಕ್ರಮದ ರೀತಿ ನಡೀತದೆ. ರೈತರು ಯಾವ ರೀತಿ ಬೆಳೆಸ್ಬೋದು ಮತ್ತು ವಿಜ್ಞಾನಿಯ ಏನಾದರೂ ಸಂಶಯಗಳಿದ್ದರೆ ರೈತ ಮತ್ತು ವಿಜ್ಞಾನಿಯ ಜೊತೆ ಸೇರಿ ಸಂವಾದ ನಡೀಬೇಕು ಎನ್ನುವ ಕಾರಣಕ್ಕೆ 1 ಗಂಟೆ ಆ ಕಾರ್ಯಕ್ರಮ ಇರುತ್ತದೆ. ಮಾಹಿತಿ ಮತ್ತು ಸಂವಾದ ಕಾರ್ಯಕ್ರಮ. 4 ಗಂಟೆಗೆ ಆ ಕಾರ್ಯಕ್ರಮ ಮುಗಿಸಿಕೊಂಡು ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಸ್ತದೆ. 4 ರಿಂದ 6 ಗಂಟೆ ತನಕ ವಿವಿಧ ಸರ್ಕಾರಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ಅವತ್ತು 6 ಗಂಟೆಗೆ ಸಮಯಕ್ಕೆ ಸರಿಯಾಗಿ ಆ ಕಾರ್ಯಕ್ರಮ ಮುಗೀತದೆ. 12ನೇ ತಾರೀಕು ಆದಿತ್ಯವಾರ ಮತ್ತೆ ಬೆಳಿಗ್ಗೆ 10 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ ವಿವಿಧ ಶಾಲಾ ಮಕ್ಕಳಿಂದ. 11:30 ತನಕ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿಸಿಕೊಂಡು ವಿಚಾರಗೋಷ್ಠಿ ಮತ್ತು ಸ್ವಉದ್ಯೋಗ ಸಂಬಂಧಪಟ್ಟಾಗಿ ಒಂದು ವಿಚಾರಗೋಷ್ಠಿಯನ್ನು ಇಟ್ಕೊಂಡಿದ್ದೇವೆ. ಈಗಿನ ಯುವಜನತೆ ಮತ್ತು ಬೇರೆ ಬೇರೆ ಅಡಿಕೆ ಹಳದಿ ರೋಗ ಬೇರೆ ಬೇರೆ ಸಂದರ್ಭದಲ್ಲಿ ಅಡಿಕೆ ಬೆಲೆ ಸಮಸ್ಯೆ ಇರುವ ಕಾರಣಕ್ಕಾಗಿ ಅದರ ಜೊತೆ ಒಂದು ಉದ್ಯೋಗವನ್ನು ಹಿಡ್ಕೊಳ್ಳಬೇಕು ಕಾರಣಕ್ಕಾಗಿ ಸ್ವಉದ್ಯೋಗಕ್ಕೆ ಸಂಬಂಧಪಟ್ಟಾಗಿ ಸರ್ಕಾರದಿಂದ ಸಿಗತಕ್ಕಂಥ ಸವಲತ್ತಿನ ಜೊತೆ ನಾವು ಸ್ವಉದ್ಯೋಗ ಮಾಡಬೇಕು ಅನ್ನೋ ವಿಚಾರಕ್ಕಾಗಿ ನಾವು ರುಡ್ಸೆಟ್ಟಿನ ಅಬ್ರಾಮ್ ಜೇಮ್ಸ್ ಅವರನ್ನು ಕರೆಸಿಕೊಂಡು ಟ್ರೈನರ್ ಆಗಿ ಅವರು ಇರ್ತಾರೆ. ಬ್ಯಾಂಕಿನ ಒಬ್ಬರು ಅದಕ್ಕೆ ಲೋನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಟ್ರೈನರ್ಗಳು ಮಾಹಿತಿಯನ್ನು ಕೊಡ್ತಾರೆ, ಅಲ್ಲಿ ಲೋನ್ ಕೊಡೋದಂಥ ಸಮಸ್ಯೆಗಳಾಗುತ್ತೆ, ಅಲ್ಲಿ ಪಂಚಾಯಿತಿಯಿಂದ ಸಮಸ್ಯೆಗಳಾಗ್ತದೆ. ಹಾಗಾಗಿ ಒಬ್ಬ ಬ್ಯಾಂಕಿನ ಮ್ಯಾನೇಜರ್ ಇರ್ತಾರೆ, ಅವತ್ತು ಒಂದು PDO ಅವರು ಇರ್ತಾರೆ, ಅಭಿವೃದ್ಧಿ ಅಧಿಕಾರಿಗಳು ಆ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ. ಮತ್ತು ಆ ರುಡ್ಸೆಟ್ ಟ್ರೈನರ್ ಆಗಿ ನಮ್ಮ PMNJC ಇದರಿಂದ ಲೋನನ್ನು ಪಡ್ಕೊಂಡು ನಮ್ಮ ಸದಸ್ಯರೊಬ್ಬರು ಅಲ್ಲಿ ಉದ್ಯಮಿಯಾಗಿದ್ದಾರೆ. ಅವರು ವಿಶ್ವನಾಥ್ ಅಂಬಳ ಅಂತ ಅವರು ಆ ವೇದಿಕೆಯಲ್ಲಿ ಇರ್ತಾರೆ. ಮತ್ತೊಬ್ಬರು ಹೊರಗಿನಿಂದ ಸುಜಾತ ಅಂತ ಅದರಿಂದ ಫ್ಯಾನ್ಸಿಯನ್ನು 2 ಮಾಡಿಕೊಂಡವರು ಆ ವೇದಿಕೆಯಲ್ಲಿ ಇರ್ತಾರೆ. ಅದು ಸಂವಾದ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ರೈತರ ಜೊತೆ ಆ ದಿನ. ಅದು ಮಾಡಿಕೊಂಡು ಮಧ್ಯಾಹ್ನ ಅನ್ನ ಸಹಭೋಜನದ ವ್ಯವಸ್ಥೆಯನ್ನು ಮುಗಿಸಿಕೊಂಡು ಮತ್ತೆ 2 ರಿಂದ 3 ಗಂಟೆಗೆ ಅಲ್ಲಿ 2 ಸರ್ಕಾರಿ ಹೈಸ್ಕೂಲು ಕಾರ್ಯಕ್ರಮ ನಡೀಲಿಕ್ಕಿದೆ. ಹೈಸ್ಕೂಲು ಕಾಣಿಯನ್ನ ಸರ್ಕಾರಿ ಮತ್ತು ದೋಲ್ಪಾಡಿ ಶಾಲೆಯ ಕಾರ್ಯಕ್ರಮ 3 ಗಂಟೆ ತನಕ ನಡೀತದೆ. 3 ಗಂಟೆ ನಂತರ ಕಾರ್ಯಕ್ರಮ ಇರುವುದಿಲ್ಲ. ನಮ್ಮ ಕೃಷಿ ಮೇಳದ ಸ್ಟಾಲ್ಗಳು ಅದೇ ರೀತಿ ಮುಂದುವರಿತದೆ. ರಾತ್ರಿ ಸಮಯಕ್ಕೆ ಸರಿಯಾಗಿ 6 ಗಂಟೆಗೆ ಒಂದು ನಾಟಕ ನಡೀಲಿಕ್ಕಿದೆ. ಕಾಪು ರಂಗ ಕಲಾವಿದರಿಂದ ಉಡುಪಿ ಇವರಿಂದ ಕುಟ್ಟಣ್ಣನ ಕುಟುಂಬ ಎಂಬ ನಾಟಕ 2:30 ಗಂಟೆಯ ನಾಟಕ ನಡೀಲಿಕ್ಕೆ. ಮರುದಿವಸ ನಾವು ಬೆಳಿಗ್ಗೆ ಅಧಿಕೃತವಾಗಿ ನಾವು ನೂತನ ಕಟ್ಟಡವನ್ನು ಮಾಡ್ತಾಯಿದ್ದೇವೆ. ಸುಮಾರು ಹಿಂದಿನ ಆಡಳಿತ ಮಂಡಳಿ 1.5 ಕೋಟಿ ಯೋಜನೆಯಲ್ಲಿ ಒಂದು ಕಟ್ಟಡವನ್ನು ಆಯೋಜನೆ ಮಾಡಿತ್ತು. ನೂತನವಾಗಿರ್ತಕ್ಕಂಥ ಆಡಳಿತ ಮಂಡಳಿ ಬಂದಾಗ ಊರಿನ ಪ್ರಮುಖರನ್ನು ಸೇರಿಸಿಕೊಂಡು ಮಧ್ಯದಲ್ಲಿ ಒಂದು ಹೊರಗಿನವರಲ್ಲಿ 4 ಸೆನ್ಸ್ ಜಾಗವನ್ನಿತ್ತು. ಆ ಜಾಗವನ್ನು ಖರೀದಿ ಮಾಡುವಂಥ ತೀರ್ಮಾನವನ್ನು ಮಾಡಿಕೊಂಡೆವು. ಅದಕ್ಕೆ ಪೂರಕವಾಗಿ ಊರಿನ ಎಲ್ಲರ ಸಹಕಾರ ಜೊತೆ ನಮ್ಮ ಸಂಘದ ಎಲ್ಲ ರೈತರು ಈ ವರ್ಷದ ಲಾಭಾಂಶದಲ್ಲಿ ಬಂದಿರತಕ್ಕಂಥ ಡಿವಿಡೆಂಟನ್ನು ನಮ್ಮ ಸಂಘಕ್ಕೆ ಬಿಟ್ಟುಕೊಡುವ ಮುಖಾಂತರ ನಾವು ಸುಮಾರು 18 ಲಕ್ಷದ ಜಾಗವನ್ನು ಖರೀದಿ ಮಾಡಿ ಅದರಲ್ಲಿ ನೂತನವಾಗಿರ್ತಕ್ಕಂಥ ಕಚೇರಿಯನ್ನು ಉದ್ಘಾಟನಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದು ಸುಮಾರು 3 ಕೋಟಿಯ ಅಂದಾಜಿನ ಬಜೆಟಿನ ಒಂದು ಕಟ್ಟಡ, ನೂತನ ಕಟ್ಟಡ ಈಗಾಗಲೇ ನಿರ್ಮಾಣ ಹಂತವಾಗಿ ನಾಳೆ ದಿನ 13 ತಾರೀಕಿಗೆ ಉದ್ಘಾಟನೆಗೊಳ್ಳಲಿದೆ. ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಕಾಣೀರು ಮಠದ ಅಷ್ಟಮಠಗಳಲ್ಲಿ ಒಂದಾಗಿರ್ತಕ್ಕಂಥ ಕಾಣೀರು ಮಠದ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ದಿವ್ಯ ಉಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದು ಸಮಯಕ್ಕೆ ಸರಿಯಾಗಿ 9:30 ಗಂಟೆಗೆ ಸ್ವಾಮೀಜಿಯ ಮುಖಾಂತರ ಗಣ್ಯ ಅತಿಥಿಗಳ ಮುಖಾಂತರ ಆ ಕಾರ್ಯಕ್ರಮ ನಡೀಲಿಕ್ಕಿದೆ. ಆ ಕಾರ್ಯಕ್ರಮ ಕಾಣೀರು ಅಮ್ಮನವರ ದೇವಸ್ಥಾನದಲ್ಲಿ ಪ್ರಾರ್ಥನೆಯೊಂದಿಗೆ ಸ್ವಾಮೀಜಿಯ ಮುಖಾಂತರ ಬಂದು ಅಲ್ಲಿಂದ ನಮ್ಮ ಕಟ್ಟಡದ ಪ್ರಧಾನ ಕಚೇರಿಗೆ ಮೆರವಣಿಗೆ ಮುಖಾಂತರ ಬಂದು ಆ ನೂತನ ಕಚೇರಿಯನ್ನು ಸಹಕಾರಿ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದರಲ್ಲಿ ನೂತನ ಗೋದಾಮು ಕೆಳಗಿನ 2 ಅಂತಸ್ತಿನ ಕಟ್ಟಡ ಇರ್ತದೆ. ಗೋದಾಮು ಉದ್ಘಾಟನೆಯನ್ನು ಕುಮಾರಿ ಶೋಭಾ ಕರ್ನಾಜೆ ಅವರು ಮಾನ್ಯ ಕೇಂದ್ರ ಸಚಿವರು ಮಾಡಲಿಕ್ಕಿದ್ದಾರೆ. ಸಭೆಯ ದೀಪ ಪ್ರಜ್ವಲನೆಯನ್ನು ಕ್ಯಾಪ್ಟನ್ ವಿಜಯ್ ಚೌಟ ಮಾಡಲಿಕ್ಕಿದ್ದಾರೆ. ನಾವು ಸದಸ್ಯರಿಗೆ ಈ ವರ್ಷ ಹೊಸತಾಗಿರ್ತಕ್ಕಂಥ SMS ಯಾವ ರೀತಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಾವು ಲೋನ್ಗಳನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಅಥವಾ ಹಣ ಹಾಕಿದಂಥ ಸಂದರ್ಭದಲ್ಲಿ ಮೆಸೇಜ್ ಹೋಗ್ತಕ್ಕಂಥ ಆ ರೀತಿಯ ಒಂದು ಹೊಸ ಸಾಫ್ಟ್ವೇರನ್ನು ನಮ್ಮ ಸಂಘದಲ್ಲಿ ಅಳವಡಿಸಿಕೊಂಡು ಅವತ್ತು ಅದನ್ನು ಸಾಂಕೇತಿಕವಾಗಿ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕುಮಾರಿ ಭಾಗೀರಥಿಯವರು. ನಮಗೆ ಅದಕ್ಕೆ ಬರ್ತಕ್ಕಂಥ ರಸ್ತೆ ಕಾಂಕ್ರೀಟೀಕರಣ ಮಾಡಿ ಉದ್ಘಾಟನೆಯನ್ನು ಅವತ್ತು ಮಾಡಲಿಕ್ಕಿದ್ದಾರೆ ಕಿಶೋರ್ ಕುಮಾರ್ MLC ಬೊಟ್ಟೇಡಿಯವರು. ಸ್ಮರಣ ಸಂಚಿಕೆ ಈ ಸಂಘದ 100 ವರ್ಷ ಅನ್ನುವಂಥ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ಆ ಸ್ಮರಣ ಸಂಚಿಕೆಯಲ್ಲಿ ಇರಬೇಕು ಎನ್ನುವ ಕಾರಣಕ್ಕೆ ಸ್ಮರಣ ಸಂಚಿಕೆ ಅನಾವರಣವನ್ನು ನಮ್ಮ ಮಂಜುನಾಥ್ ಭಂಡಾರಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಮಾಡಲಿಕ್ಕಿದ್ದಾರೆ. ಅವತ್ತಿನ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರು ಸಚಿವರಾಗಿರ್ತಕ್ಕಂಥ ಅಂಗಾರರವರು ಭಾಗವಹಿಸಲಿದ್ದಾರೆ.
ಎಸ್ ಬಿ ಜಯರಾಮ್ ರೈ ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರು ಇರಲಿಕ್ಕಿದ್ದಾರೆ. ಶಶಿಕುಮಾರ್ ರೈ ವಾಲಿಬೆಟ್ಟು ಅತಿಥಿಯಾಗಿ ಬರಲಿಕ್ಕಿದ್ದಾರೆ. ರಮೇಶ್ ಎಚ್ ಆರ್ ಸಂಘದ ಡಿ.ಆರ್ ಆಗಿರ್ತಕ್ಕಂಥವ್ರು, ಇಲ್ಲಿ ಗ್ರಾಮ ಪಂಚಾಯತ್ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ್ ಕೊಪ್ಪ ಇದ್ದಾರೆ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಂಗಮ್ಮ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಸಭೆಯಲ್ಲಿ ಸ್ಥಾಪಕ 16 ಜನ ಇವೆಲ್ಲರೂ ದಿವಂಗತರಾಗಿದ್ದಾರೆ. ಅವರ ಮನೆಯವರಿಗೆ ಗೌರವಾರ್ಪಣೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆನಂತರ ಸಂಘದಿಂದ 15 ಜನ ದುಡಿದಂಥ ಎಲ್ಲ ಅಧ್ಯಕ್ಷರುಗಳಿಗೆ ಗೌರವಾರ್ಪಣೆ ಕಾರ್ಯಕ್ರಮ ಆ ದಿನ ನಡೆಯಲಿಕ್ಕಿದೆ. ಅನಂತರ ರಾಷ್ಟ್ರ ಮಟ್ಟದಲ್ಲಿ ಯಾರೆಲ್ಲ ಸಾಧನೆಯನ್ನು ಮಾಡಿದ್ದಾರೆ, 11ನೇ ತಾರೀಕಿಗೆ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದವರು, 13ನೇ ತಾರೀಕಿಗೆ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ಗೌರವಾರ್ಪಣೆ ಕಾರ್ಯಕ್ರಮ ಆ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಮತ್ತು ಸ್ಥಳದಾನ, ನಮ್ಮ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ ಪ್ರಾರಂಭವಾಗಿರುವಂಥದ್ದು ಚಾರ್ವಾಕದಲ್ಲಿ. ಆ ನಂತರದ ಕಾಲಘಟ್ಟದಲ್ಲಿ ಕಾಣೀರಿಗೆ ಪ್ರಾರಂಭವಾಗುವಂಥ ಸಂದರ್ಭದಲ್ಲಿ ಜಾಗದ ಅವಶ್ಯಕತೆ ಇತ್ತು. ಆ ಸಂದರ್ಭದಲ್ಲಿ ಕಾಣೀರಿನಲ್ಲಿ ಒಂದು ಮುತ್ತುಬಿಹಾರಿ ಎನ್ನುವಂಥವರು ಸ್ಥಳದಾನವನ್ನು ಕೊಟ್ಟಿರ್ತಾರೆ. ಆ ಕಾಲಘಟ್ಟದಲ್ಲಿ ಉಚಿತವಾಗಿ 5 ಸೆನ್ಸ್ ಮತ್ತು 4.5 ಸೆನ್ಸ್ ಜಾಗವನ್ನು ಕೊಟ್ಟ ಕಾರಣಕ್ಕಾಗಿ ಇವತ್ತು ಅಲ್ಲಿ ಸುಸಜ್ಜಿತವಾಗಿದ್ದಂಥ ಕಟ್ಟಡ 1981ರಿಂದ ಪ್ರಾರಂಭವಾಯಿತು. ಅದಾಗಬೇಕಿದ್ದರೆ ಅವರ ಕೊಡುಗೆ ಇದೆ. ಅದಕ್ಕಾಗಿ ಈಗಿನ ಆಡಳಿತ ಮಂಡಳಿ ಮತ್ತು 100 ವರ್ಷ ಸಂದುವಂಥ ಸಂದರ್ಭದಲ್ಲಿ ಅವರು ದಿವಂಗತರಾಗಿದ್ದಾರೆ. ಅವರ ಮನೆಯವರಿಗೆ ಆ ದಿನ ನಾವು ಗೌರವಾರ್ಪಣೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ರೀತಿ ಒಟ್ಟು ಕಾರ್ಯಕ್ರಮಗಳು ಮಧ್ಯಾಹ್ನದ 2 ಗಂಟೆ ತನಕ ಒಟ್ಟು 3 ದಿನದ ಕಾರ್ಯಕ್ರಮ ನಡೆಯಲಿಕ್ಕಿದೆ.